ಸರ್ಕಾರ ಅಧಿಕಾರಕ್ಕೆ ಬಂದು 1 ವರ್ಷ ಪೂರೈಸಿದ ಬೆನ್ನಲ್ಲೇ ಸಿಎಂ ಸಚಿವರಿಗೆ ಡಿನ್ನರ್ ಪಾರ್ಟಿ. ಸಿಎಂ ಸಿದ್ದರಾಮಯ್ಯ ಸಚಿವರಿಗೆ ಇಂದು ಸಂಜೆ ಔತಣಕೂಟ. ಸಂಸದ ಡಿಕೆ ಸುರೇಶ್ ನಿವಾಸದಲ್ಲಿ ಈ ಡಿನ್ನರ್ ಪಾರ್ಟಿಯನ್ನು ಆಯೋಜಿಸಿರೋದು ಡಿಸಿಎಂ ಡಿಕೆ ಶಿವಕುಮಾರ್. ಸಿಎಂ ಸಿದ್ದರಾಮಯ್ಯ ಮತ್ತು ಸಚಿವರುಗಳಿಗೆ ಇವತ್ತು ಸಂಜೆ ಔತಣಕೂಟವನ್ನ ಆಯೋಜಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಡಿಕೆ ಸುರೇಶ್ ನಿವಾಸದಲ್ಲಿ ಪಾರ್ಟಿ ಆಯೋಜನೆಯಾಗಿದೆ. ಸಂಜೆ 7 ಗಂಟೆಗೆ ಈ ಔತಣಕೂಟದ ಆಯೋಜನೆ ಮಾಡಿದ್ದಾರೆ ಡಿಕೆ. ಡಿನ್ನರ್ ಪಾರ್ಟಿಯಲ್ಲಿ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದ ಬಗ್ಗೆ ಕೂಡ ಚರ್ಚೆಯಾಗಿದೆ. ಶಿಕ್ಷಕರ ಕ್ಷೇತ್ರ ಮತ್ತು ಪದವೀಧರ ಕ್ಷೇತ್ರದ ಚುನಾವಣೆಯ ಗೆಲುವಿಗೆ ತಂತ್ರಗಾರಿಕೆ, ಬಿಬಿಎಂಪಿ ಸೇರಿ ಸ್ಥಳೀಯ ಚುನಾವಣೆಯ ತಯಾರಿ ಕುರಿತು ಕೂಡ ಚರ್ಚೆಯಾಗಲಿದೆ. ಲೋಕಸಭಾ ಚುನಾವಣೆಯ ಬಗ್ಗೆಯೂ ಕೂಡ ಸಭೆಯಲ್ಲಿ ಅವಲೋಕನವಾಗಲಿದೆ. ಸರ್ಕಾರ 1 ವರ್ಷ ಪೂರೈಕೆಯ ಬೆನ್ನಲ್ಲೇ ಈ ಔತಣಕೂಟವನ್ನ, ಡಿನ್ನರ್ ಪಾರ್ಟಿಯನ್ನ ಡಿಸಿಎಂ ಡಿಕೆಶಿ ಆಯೋಜಿಸಿದ್ದಾರೆ. ಸಂಜೆ 7 ಗಂಟೆಗೆ ಔತಣಕೂಟ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಸುಳಿವನ್ನು ಕೂಡ ಕೊಡ್ತಾ ಇದ್ದಾರಾ ಡಿಕೆಶಿ? ಅಂದ್ರೆ ಸಚಿವರಿಗೆ ಡಿಕೆಶಿಯಿಂದ ಔತಣಕೂಟ ಆಯೋಜನೆಯಾಗಿರೋದು ಯಾವುದರ ಸುಳಿವು? ಕೆಪಿಸಿಸಿ ಅಧ್ಯಕ್ಷರಾಗಿಯೇ ಡಿಕೆಶಿ ಮುಂದುವರಿತಾರಾ ಅಥವಾ ಅಧ್ಯಕ್ಷ ಸ್ಥಾನದಿಂದ ಡಿಕೆಶಿ ಕೆಳಗಿಳಿತಾರಾ? ಈ ಬಗ್ಗೆನೂ ಚರ್ಚೆ. ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂತಹ ಡಿಸಿಎಂ ಸಚಿವರನ್ನ ವಿಶ್ವಾಸಕ್ಕೆ ಪಡೆಯೋದಕ್ಕೆ ಮುಂದಾದ್ರ? ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಮಾರುತೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಕಾಂಗ್ರೆಸ್ ಸರ್ಕಾರ 1 ವರ್ಷ ಪೂರೈಸ್ತಾ ಇದೆ. ಡಿಸಿಎಂ ಡಿನ್ನರ್ ಪಾರ್ಟಿ ಆಯೋಜಿಸಿದ್ದಾರೆ. ಈ ಡಿನ್ನರ್ ಪಾರ್ಟಿಯ ಉದ್ದೇಶ ಏನು? ಕೇವಲ 1 ವರ್ಷದ ಸಂಭ್ರಮವನ್ನ ಈ ರೀತಿ ಮಾಡ್ತಾ ಇರೋದಾ ಅಥವಾ ಇದರ ಹಿಂದೆ ಬೇರೆಲ್ಲ ಉದ್ದೇಶಗಳೇನಾದ್ರೂ ಇದೆಯಾ? ಪ್ರತಿಮಾ, ರಾಜ್ಯ ರಾಜಕಾರಣದಲ್ಲಿ ಈ ರೀತಿಯಾದಂಥ ಡಿನ್ನರ್ ಪಾರ್ಟಿಗಳು ಹಲವು ಬೆಳವಣಿಗೆಗಳಿಗೆ ಒಂದು ಮುನ್ನುಡಿ ಬರೆದಿರುವಂಥ ಉದಾಹರಣೆಗಳು ಸಾಕಷ್ಟು ಇದ್ದಾವೆ. ಸರ್ಕಾರ ರಚನೆ ಆದ ಮೇಲೂ ಕೂಡ ಈ ರೀತಿಯಂಥ ಡಿನ್ನರ್ ಪಾರ್ಟಿಗಳು ಪರಮೇಶ್ವರ್ ಅವರ ಮನೆಯಲ್ಲೂ ನಡೆದಿತ್ತು, ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲೂ ನಡೆದಿತ್ತು, ಡಿ ಕೆ ಸುರೇಶ್ ಅವರ ನಿವಾಸದಲ್ಲೂ ಕೂಡ ಈ ಹಿಂದೆ ಡಿನ್ನರ್ ಪಾರ್ಟಿ ನಡೆದಿತ್ತು. ಈಗ ಲೋಕಸಭಾ ಚುನಾವಣೆ ನಡೆದಿದೆ, ಫಲಿತಾಂಶಕ್ಕಾಗಿ ಎಲ್ಲರೂ ಎದುರು ನೋಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಈ ಡಿನ್ನರ್ ಮೀಟಿಂಗ್ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ. ಇದು ಡಿ ಕೆ ಸುರೇಶ್ ಅವರ ನಿವಾಸ, ಅಂದರೆ ಸದಾಶಿವನಗರದಲ್ಲಿರುವಂಥ ಡಿ ಕೆ ಸುರೇಶ್ ಅವರ ನಿವಾಸ. ಇಲ್ಲಿ ಸಂಜೆ 7 ಗಂಟೆಗೆ ಡಿನ್ನರ್ ಪಾರ್ಟಿಗೆ ಆಯೋಜನೆ ಮಾಡಲಾಗಿದೆ. ಎಲ್ಲ ಸಚಿವರಿಗೂ ಆಹ್ವಾನವನ್ನು ಕೊಟ್ಟಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು. ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಕೂಡ ಈ ಡಿನ್ನರ್ ಪಾರ್ಟಿಗೆ ಆಹ್ವಾನವನ್ನು ಕೊಡಲಾಗಿದೆ. ಬಹಳ ಪ್ರಮುಖವಾಗಿ ಈಗ ಲೋಕಸಭಾ ಚುನಾವಣೆ ನಡೆದಿರೋದ್ರಿಂದ ಎಲ್ಲ ಸಚಿವರ ಜೊತೆಗೆ ಒಂದು ಸಭೆ ಆಗಬೇಕಾಗಿತ್ತು. ಯಾವ್ಯಾವ ಲೋಕಸಭಾ ಕ್ಷೇತ್ರಗಳಲ್ಲಿ ಆಗಿರ್ತಕ್ಕಂತಹ ಬೆಳವಣಿಗೆಗಳೇನು, ಚುನಾವಣೆ ಹೇಗಾಗಿದೆ, ಗೆಲ್ಲುವಂಥ ಸಾಧ್ಯತೆಗಳೇನಿದ್ದಾವೆ, ಸೋಲು ಅನ್ನುವಂಥದ್ದು ಏನಾದರೂ ಇದ್ರೆ ಯಾವ ಕಾರಣಕ್ಕಾಗಿ, ಈ ಥರದ ಒಂದು ಆತ್ಮಾವಲೋಕನ ಸಭೆ ಆಗಬೇಕಾಗಿತ್ತು. ಆ ಕಾರಣಕ್ಕಾಗಿಯೂ ಈ ಸಭೆ ಕರೆದಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಅತ್ಯಂತ ಪ್ರಮುಖ ಘಟ್ಟ, ಯಾಕೆಂದರೆ ಕೆಪಿಸಿಸಿ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಈಗ ಲೋಕಸಭಾ ಚುನಾವಣೆಯನ್ನು ಅವರ ನೇತೃತ್ವದಲ್ಲಿ ಎದುರಿಸಿರುವಂಥದ್ದು. 1 ವರ್ಷದ ತನಕ ಡಿಸಿಎಂ ಅವರು, ಅಂದರೆ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿತಾರೆ ಅಂತೇಳಿ ಮುಖ್ಯಮಂತ್ರಿಯ ಆಯ್ಕೆ ಸಂದರ್ಭದಲ್ಲೇ ಕೆ.ಸಿ. ವೇಣುಗೋಪಾಲ್ ಘೋಷಣೆ ಮಾಡಿದ್ರು. ಹೀಗಾಗಿ 1 ವರ್ಷ ಕಳೆದಿದೆ. ಈಗ ಸಹಜವಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆಯೂ ಕೂಡ ವ್ಯಾಪಕವಾದ ಚರ್ಚೆ ನಡೀತಾ ಇದೆ. ನಿನ್ನೆ ಸಭೆಯಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತನ್ನು ಹೇಳಿದ್ರು, ನಾನು ಎಷ್ಟು ದಿನ ಇರ್ತೀನೋ ಇಲ್ವೋ ಗೊತ್ತಿಲ್ಲ, ಹಾಗಾಗಿ ಪಕ್ಷ ಸಂಘಟನೆ ಅನ್ನುವಂಥದ್ದು ಬಹಳ ಪ್ರಮುಖವಾದ ಜವಾಬ್ದಾರಿ, ಕೆಲಸ ಮಾಡುವಂಥವ್ರು ಇರಬೇಕು, ಇಲ್ಲದೇ ಇರುವಂಥವ್ರು ಜಾಗ ಖಾಲಿ ಮಾಡಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಸೊ ಆ ವಿಚಾರದ ಬಗ್ಗೆಯೂ ಕೂಡ ಒಂದು ಚರ್ಚೆ ನಡೆಯುವಂಥ ಸಾಧ್ಯತೆಗಳಿದಾವೆ. ಜೊತೆಗೆ ವಿಧಾನ ಪರಿಷತ್ ಚುನಾವಣೆಗಳು ಘೋಷಣೆ ಆಗಿದ್ದಾವೆ, ಪದವೀಧರದ್ದಿರ್ಬೋದು, ಶಿಕ್ಷಕರದ್ದಿರ್ಬೋದು, ಜೊತೆಗೆ ವಿಧಾನಸಭೆಯಿಂದ ಪರಿಷತ್ಗೆ ಆಯ್ಕೆ ಆಗುವಂತ ಚುನಾವಣೆಗಳಿರ್ಬೋದು. ಇಲ್ಲಿ ಯಾರನ್ನ ಆಯ್ಕೆ ಮಾಡಬೇಕು ಏನು ಅನ್ನೋದ್ರ ಕುರಿತಾಗಿಯೂ ಕೂಡ ಚರ್ಚೆ ನಡೆಯುವಂತ ಸಾಧ್ಯತೆ ಇದೆ. ಪ್ರತಿಮಾ, ಥ್ಯಾಂಕ್ಸ್ ಮಾರುತೇಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.